ನನಗೆ ಒಂದೇ ಒಂದು ಭಯ ಏನು ಶುರು ಆಗಿದೆ ಅಂತ ಅಂದರೆ ಮೋದಿ ಯಾವಾಗ ಅವ್ರ ಹೆಸರು ಬದಲಾಯಿಸ್ಬಿಡ್ತಾರೋ ಅಂತ. ಈ ಭರಾಟೆಯಲ್ಲಿ ಹೆಸರುಗಳನ್ನ ಬದಲಾಯಿಸೋ ಭರದಲ್ಲಿ ನರೇಂದ್ರ ಮೋದಿಯನ್ನ ಹೆಸರನ್ನೇ ಎಲ್ಲಿ ಬದಲಾವಣೆ ಮಾಡ್ಕೊಬಿಡ್ತಾರೋ ಅಮಿತ್ ಶಾನು ಅವರು ಇಬ್ರು ಸೇರ್ಕೊಂಡು ಅವ್ರ ಹೆಸರನ್ನೇ ಎಲ್ಲಿ ಬದಲಾವಣೆ ಮಾಡ್ಕೊಬಿಡ್ತಾರೋ ಅಪ್ಪಿ ತಪ್ಪಿ ಯಾಮಾರ್ಬಿಟ್ಟು ಇದು ಯಾರೋ ಹೆಸರಿಗೆ ಬಿಟ್ಟವ್ರೆ ಹೊಸ ಹೆಸರು ತೋರಿಸ್ಬೇಕು ಅಂತ. ಸೊ ಹೆಸರು ಬದಲಾವಣೆ ಮಾಡೋದು ಅವ್ರ ಚಟ. ಆ ಚಟಕ್ಕೆ ಮದ್ದಿಲ್ಲ. ಅವರು ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಯಾವ ರೀತಿ ನೀವು ಮಾಧ್ಯಮದವ್ರು ನೀವು ಹೇಳದೇ ಇಲ್ಲ ನೋಡಿ. $15 ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಬಿಜೆಪಿ ನಾಯಕರೆಲ್ಲ. ಡಾಲರ್ ಬೆಲೆ $15, ನರೇಂದ್ರ ಮೋದಿ ಬಂದ್ರೆ $15 ಬರ್ತದೆ ಅಂತ ಹೇಳಿದ್ರು. ಇನ್ಕಮ್ ಟ್ಯಾಕ್ಸ್ ವಜಾ ಆಯ್ತದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಎಲ್ಲ ನೀವೇನು ಕೇಳೋದು ಇಲ್ಲ, ಹೇಳೋದು ಇಲ್ಲ. ಏನು ಮಾಡಲಿ ನಾನು? ಯಾವುದ್ರ ಬಗ್ಗೆ ಹೇಳೋಣ? ಈಗ $15 ಆಗಿದೆಯಾ? $92 ಆಗಿದೆ, $91 ಆಗಿದೆ, $51, $52 ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಆರ್ಥಿಕತೆ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಇದೇ ಭಾರತೀಯ ಜನತಾ ಪಕ್ಷ ಮಾಡಿತ್ತು. ಕಳೆದ 10-12 ವರ್ಷಗಳಲ್ಲಿ ಇವತ್ತು $40 ಡಾಲರ್ ಬೆಲೆ ಏರಿಕೆ, ರೂಪಾಯಿ ಮೌಲ್ಯ ಕುಸಿತ ಕಂಡಿದೆ. ಅದಕ್ಕೆ ಯಾರು ಕಾರಣ? ಕಾಂಗ್ರೆಸ್ ಕಾರಣನಾ? ಅದಕ್ಕೋಸ್ಕರನೇ ನಾ ಹೇಳಿದ್ದು ನರೇಂದ್ರ ಮೋದಿ ಹೆಸರನ್ನ ಬದಲಾವಣೆ ಮಾಡಿಕೊಂಡ್ರೆ ಆಗ ಹೊಸ ಹೆಸರು ಟೈಟ್ಲ್ ಕೊಟ್ಬಿಡ್ಬೋದು ಅದಕ್ಕೆ.